ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ವಿವೋದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ವಿವೋ Y200e 5G ಅಂತ ಒಂದು ಹೊಸ ಸ್ಮಾರ್ಟ್ಫೋನ್ ಇದೆ. ವಿವೋದವರು ಈ Y ಸೀರೀಸ್ನಲ್ಲಿ ಒಂದು ಒಳ್ಳೆ ಕ್ಯಾಮ್ರಾವನ್ನು ಕೊಟ್ಟು ಸ್ವಲ್ಪ ಒಂದು ಲೆವೆಲಿಗೆ ಸ್ವಲ್ಪ ಕಡಿಮೆ ಬೆಲೆಗೆ ಈ ಸ್ಮಾರ್ಟ್ಫೋನ್ನ ಲಾಂಚ್ ಮಾಡ್ತಾರೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ 21 ರಿಂದ 22,000 ಪ್ರೈಸ್ ರೇಂಜಲ್ಲಿ ಈ ಸ್ಮಾರ್ಟ್ಫೋನ್ ಲಾಂಚ್ ಆಗ್ಬೋದು ಅಂತ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಇದನ್ನು ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ. ಈ ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ತುಂಬ ಯುನೀಕ್ ಕಲರ್ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದರ ಕೆಳಗಡೆ ನಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ನಂತರ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿದೆ. ಇದರ ಕೆಳಗಡೆ 44 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ ಈ ಪ್ರೈಸ್ ರೇಂಜಿಗೆ. ನಂತರ USB Type-C ಡಾಟಾ ಕೇಬಲ್ ಇದೆ. Type-A ಇಂದ Type-C ಕೇಬಲ್ನ ಕ್ವಾಲಿಟಿ ಸುಮಾರಾಗಿದೆ. ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ನ ಸಹ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬೇರೆಯೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ತುಂಬ ಯುನೀಕ್ ಕಲರನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ವೀಗನ್ ಲೆದರ್ ಬ್ಯಾಕ್ ಫಿನಿಷನ್ನು ಹೊಂದಿರುವಂಥದ್ದು. ಇದರಲ್ಲಿ ನಿಮಗೆ ಇನ್ನೊಂದು ವೇರಿಯಂಟ್ ಕೂಡ ಬರುತ್ತೆ, ಫೈಬರ್ ಗ್ಲಾಸ್ ಬ್ಯಾಕನ್ನು ಹೊಂದಿರುವಂಥ ವೇರಿಯಂಟ್. ಅದು ಒಂದು ರೀತಿ ಪ್ಲಾಸ್ಟಿಕ್ ಅದು ಕೂಡ ಆಯಿತಾ. ಸೊ ನಮಗೆ ಈ ವೀಗನ್ ಲೆದರ್ ವೇರಿಯಂಟನ್ನು ಕಳಿಸ್ಕೊಟ್ಟಿದ್ದಾರೆ. ಈ ಸ್ಮಾರ್ಟ್ಫೋನ್ ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಇದೆ. 185 ಗ್ರಾಮ್ ವೆಯ್ಟ್ ಇರುವಂಥದ್ದು ಮತ್ತು 7.79 ಅಂದರೆ 7.8 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್. ಒಂದು ಲೆವೆಲಿಗೆ ಲೈಟ್ ವೆಯ್ಟು ಮತ್ತು ಹೆವಿ ತಿನ್ ಆಗಿರುವಂಥ ಸ್ಮಾರ್ಟ್ಫೋನ್ ಅಂತಲೇ ಅನ್ಬೋದು. ಈ ಸ್ಮಾರ್ಟ್ಫೋನ್ನ ಫ್ರಂಟಲ್ಲಿ ನಮಗೆ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಸಿಗ್ತಾ ಇದೆ. ಬೆಜಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆನೇ ಇದೆ. ಬಾಟಮಲ್ಲೂ ಕೂಡ ಒಂದು ಲೆವೆಲಿಗೆ ಕಡಿಮೆನೇ ಅಂತ ಅಂತೀನಿ ಆಯಿತಾ. ಯೂನಿಫಾರ್ಮ್ ಬೆಜಲ್ ಅಂತ ಅನ್ನಲ್ಲ, ಒಟ್ಟಿಗೆ ಈ ಪ್ರೈಸ್ ರೇಂಜಿಗೆ ನೋಡಿಕೊಂಡ್ರೆ ಒಂದು ಲೆವೆಲಿಗೆ ತಿನ್ ಬೆಜಲ್ನೇ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆ ವಿಷಯ. ನಮಗೆ ಈ ಫೋನಲ್ಲಿ ಫ್ರಂಟಲ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತದೆ. ಸೂಪರ್ ವಿಷಯ. ಓವರಾಲ್ ಫ್ರಂಟಿಂದ ಒಂದು ನಾರ್ಮಲ್ ಲುಕ್ಕಿಂಗ್ ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಿಂದಕ್ಕೆ ಬಂತು ಅಂದರೆ ಆಗಲೇ ಹೇಳ್ದಂಗೆ ಈ ವೀಗನ್ ಲೆದರ್ ಬ್ಯಾಕ್ ಫಿನಿಶು, ಮ್ಯಾಟ್ ಫಿನಿಶು ಕೈಗೆ ತುಂಬ ಗ್ರಿಪ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಿಂದ್ಗಡೆ ನೋಡೋದಕ್ಕೆ ಇದು ಟ್ರಿಪಲ್ ಕ್ಯಾಮ್ರಾ ರೀತಿ ಕಾಣ್ಬೋದು. ಆ್ಯಕ್ಚುಲಿ 2 ಕ್ಯಾಮ್ರಾ ಇದೆ, ಇನ್ನೊಂದು ಸೆನ್ಸಾರ್ ಇದೆ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತು ನಿಮಗೆ LED ಫ್ಲ್ಯಾಶ್ ನೋಡ್ತಾ ಇದ್ದಾರೆ. ಒಂದು ರೀತಿ ಸರ್ಕ್ಯುಲರ್ LED ಫ್ಲ್ಯಾಶ್ ನಿಮಗೆ ಸಿಗ್ತಾ ಇರುವಂಥದ್ದು. ಈ ಫೋನಲ್ಲಿ ನಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ. USB Type-C ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಹೈಬ್ರಿಡ್ ಸಿಮ್ ಸ್ಲಾಟ್ ಆಯಿತಾ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ವಿಗನ್ ಲೆದರು, ಫ್ರಂಟಲ್ ಬೆಜಲು ಕೂಡ ಒಂದು ಲೆವೆಲಿಗೆ ಕಡಿಮೆ ಇದೆ. ಸೊ ಮೆಜಾರಿಟಿ ಬ್ರ್ಯಾಂಡ್ಗಳು ಈ ಬೆಲೆಗೆ ಏನು ಕೊಡ್ತಾರೆ ಇವರು ಕೂಡ ಅದನ್ನೇ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು. ಜೊತೆಗೆ ಇವರು IP ರೇಟಿಂಗ್ನ ಕೂಡ ಕೊಟ್ಟಿದ್ದಾರೆ. IP54 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಿಗ್ತಾ ಇದೆ. ಸೊ 21,000 ಲಾಂಚ್ ಆಗುತ್ತೆ ಅಂತ ಅಂದ್ಕೊಂಡು ನಾವು ಇದನ್ನು ಜಡ್ಜ್ ಮಾಡೋದಕ್ಕೆ ಹೋದರೆ ಓಕೆ ಆಯಿತಾ, ಇಂಪ್ರೆಸಿವ್ ಅಂತ ಅನ್ನಲ್ಲ, ಎಲ್ಲರೂ ಕೊಡೋದನ್ನೇ ಕೊಟ್ಟಿದ್ದಾರೆ. ಸೊ ನೋಡೋದಕ್ಕೂ ಚೆನ್ನಾಗಿದೆ. ಪ್ರೀಮಿಯಂ ಲುಕ್ಕನ್ನು ಸಹ ಹೊಂದಿರುವಂಥದ್ದು. ಬಿಲ್ಡ್ ಕ್ವಾಲಿಟಿ ಓಕೆ ಅಂತೀನಿ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ 6.67 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ ಆಯಿತಾ. ಸೊ ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಹೆವಿ ಬ್ರೈಟ್ ಆಗಿದೆ. 1800 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಬಿಸಿಲಿಗೆ ಹೋದರೂ ಸಹ ಹೆವಿ ಬ್ರೈಟ್ ಆಗುತ್ತೆ. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ, ವಿವಿಡ್ ಆಗಿದೆ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೊ ಅಮೋಲೆಡ್ ಕೊಟ್ಟಿದ್ದಾರೆ 120 ಹರ್ಟ್ಸು. ಸೊ ಮೇಜರ್ಲಿ ಈ ಪ್ರೈಸ್ ರೇಂಜ್ ನೋಡೋದಕ್ಕೆ ಹೋದರೆ ಕಾಂಪ್ರಮೈಸ್ ಆಗಿಲ್ಲ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನ್ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 8 GB ರ್ಯಾಮು, 128 GB ಸ್ಟೋರೇಜು. ಎಕ್ಸ್ಪ್ಯಾಂಡಬಲ್ ಸ್ಟೋರೇಜ್ ಆಪ್ಷನ್ ಸಹ ಇದೆ. ಅಪ್ ಟು 1 TB ತನಕ ಬೇಕಾದರೆ ನೀವು ಸ್ಟೋರೇಜ್ನ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಜೊತೆಗೆ ನಿಮಗೆ ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಸಹ ಸಿಗ್ತಾರೆ. ಒಂದು ಅಪ್ ಟು 8 GB ಎಕ್ಸ್ಟೆಂಡೆಡ್ ರ್ಯಾಮ್ ಅಂದರೆ ಸ್ಟೋರೇಜನ್ನು ರ್ಯಾಮ್ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ. ಇದರಲ್ಲಿರುವಂಥ ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 2.2 ಸ್ಟೋರೇಜು ಮತ್ತು LPDDR4X ರ್ಯಾಮ್. ಎಲ್ಲರೂ ಕೊಡೋದನ್ನೇ ಕೊಟ್ಟಿದ್ದಾರೆ. 3.1 ಎಲ್ಲ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸುತ್ತೆ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಹೆವಿ ಇಂಪ್ರೆಸಿವ್ ಅನ್ನಲ್ಲ. ಒಂದು ಒಳ್ಳೆ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ನಿಂದು, ಒಂಥರ ಮಿಡ್ ಎಂಡ್ ಪ್ರೊಸೆಸರ್ ಅಂತ ಅನ್ಬೋದು. ನಾನು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 4,43,000 ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಆಯಿತಾ. BGMIನ ನಾವು ಚೆಕ್ ಮಾಡಿದಂಗೆ ಸ್ಮೂತ್ ಸೆಟ್ಟಿಂಗಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಆಡ್ಬೋದು. ಇನ್ನು HD ಸೆಟ್ಟಿಂಗ್ನಲ್ಲಿ ಅಪ್ ಟು ಹೈ ಗ್ರಾಫಿಕ್ ತನಕ ಆಡ್ಬೋದು. ಆರಾಮಾಗಿ ನಾವು ಗೇಮ್ ಪ್ಲೇಯನ್ನು ಮಾಡ್ಬೋದು. ಎಲ್ಲೂ ಕೂಡ ಈ 2 ಸೆಟ್ಟಿಂಗ್ಗಳಲ್ಲಿ ನಮಗೆ ಲ್ಯಾಗಿ ಅಂತ ಅನಿಸಿಲ್ಲ ಆಯಿತಾ. ಸೊ ಕೆಲವೊಂದು ಕಡೆ ಹೆವಿ ಇಂಟೆನ್ಸ್ ಇರೋ ಕಡೆ ನಿಮಗೆ ಈ HD ಹೈಯಲ್ಲಿ
ಕೆಲವೊಂದು ಫ್ರೇಮ್ ಡ್ರಾಪ್ ಅಂತ ಅನ್ನಿಸ್ಬೋದು. ಬಟ್ ಈ ಪ್ರೈಸ್ ರೇಂಜ್ಗೆ ಈ ಒಂದು ಪ್ರೊಸೆಸರ್ನ ನಾವು ನೋಡ್ಕೊಂಡು ಹೇಳಬೇಕು ಅಂದರೆ ಈ ಪ್ರೊಸೆಸರ್ ಕೆಪಬಿಲಿಟಿ ಇಷ್ಟೇ ಆಯಿತಾ. ಹೌದು, ಈ ಬೆಲೆಗೆ ಇದಕ್ಕಿಂತ ಸ್ವಲ್ಪ ಪವರ್ ಜಾಸ್ತಿ ಇರುವಂಥ ಫೋನ್ಗಳು ಸಹ ನಿಮಗೆ ಸಿಗಬಹುದು. ಒಟ್ಟಿಗೆ ಇದು ಒಳ್ಳೆ ಪ್ರೊಸೆಸರು, ಇನ್ನೊಂದು ಚೂರು ಪವರ್ ಜಾಸ್ತಿ ಇರೋದು ಕೊಟ್ಟಿದ್ರೆ ನಂಗೆ ಅನ್ನಿಸ್ತಂಗೆ ಸಖತ್ತಾಗಿರ್ತಿತ್ತು ಆಯಿತಾ. ಆಲ್ಮೋಸ್ಟ್ ಎಲ್ಲ ಗೇಮ್ಸನ್ನು ಒಂದು ಲೆವೆಲಿಗೆ ಮಿಡ್ ಸೆಟ್ಟಿಂಗಲ್ಲಿ ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನ್ಗಳನ್ನ ಒಂದು ಲೆವೆಲಿಗೆ ಸ್ಮೂತಾಗಿ ರನ್ ಮಾಡ್ಬೋದು, ತೊಂದರೆ ಇಲ್ಲ. ಒಟ್ಟಿಗೆ ಪ್ರೊಸೆಸರ್ ಸ್ವಲ್ಪ ಚೆನ್ನಾಗಿರೋದು ಕೊಡ್ಬೋದಾಗಿತ್ತು ಒಂದು ಚೂರು ಆಯಿತಾ. ಸೊ ಪರ್ಫಾರ್ಮೆನ್ಸ್ ಓಕೆ ಅಂತ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ನನಗೆ ಪರ್ಸನಲ್ ಇಂಪ್ರೆಸಿವ್ ಅನಿಸಿದ್ದು ಕ್ಯಾಮ್ರಾನೇ ಆಯಿತಾ. ಯೂಶ್ವಲಿ ವಿವೋ ಯಾವುದೇ ಫೋನ್ ತೊಗೊಳ್ಳಿ, ಕಡಿಮೆ ದುಡ್ಡಿಂದಾದರೂ ಆಯಿತು, ಜಾಸ್ತಿ ದುಡ್ಡಿಂದಾದರೂ ಆಯಿತು, ಆ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಕ್ಯಾಮ್ರಾ ಕೊಟ್ಟಿರ್ತಾರೆ. ಸೊ ಇದರಲ್ಲೂ ಕೂಡ ಒಂದು ಒಳ್ಳೆ ಕ್ಯಾಮ್ರಾ ಇದೆ. ರಿಯರಲ್ಲಿ ಆ್ಯಕ್ಚುಲಿ 2 ಕ್ಯಾಮ್ರಾ ಇದೆ ಆಯಿತಾ, ನೋಡೋದಕ್ಕೆ 3 ಅಂತ ಅನಿಸುತ್ತೆ. ಮೇಯ್ನ್ ಸೆನ್ಸಾರ್ ಬಂದುಬಿಟ್ಟು 50 MP f1.8 ಅಪರ್ಚರ್ನ ಹೊಂದಿರುವಂಥ ಸೆನ್ಸಾರು. ಇದು EIS ಅನ್ನು ಹೊಂದಿರುವಂಥದ್ದು, OIS ಅಲ್ಲ, EIS ಅನ್ನು ಹೊಂದಿರುವಂಥದ್ದು ಆಯಿತಾ. ಅದನ್ನು ಬಿಟ್ಟರೆ 2 ಮೆಗಾಪಿಕ್ಸೆಲಿಂದು ಡೆಪ್ತ್ ಸೆನ್ಸಾರು, ಬೊಕೆ ಕ್ಯಾಮ್ರಾ ಅಂತಾರೆ. ಇನ್ನೊಂದು ಫ್ಲಿಕ್ಕರ್ ಸೆನ್ಸಾರ್ ಅಂತ ಕೊಟ್ಟಿದ್ದಾರೆ ಆಯಿತಾ. ಕೆಳಗಡೆ ಫ್ಲಿಕ್ಕರ್ ಆಗದ ರೀತಿ ಇದೊಂದು ಸೆನ್ಸಾರನ್ನು ಕೊಟ್ಟಿದ್ದಾರೆ. ಸೊ ಫ್ರೇಮ್ಸನ್ನು ಇದು ಅಡ್ಜಸ್ಟ್ ಮಾಡುತ್ತೆ. ಸೊ ಈ ರೇರ್ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ನನಗೆ ಈ ಪ್ರೈಸಲ್ಲಿ ತುಂಬ ಇಂಪ್ರೆಸಿವ್. ಒಂದು ಒಳ್ಳೆ ಕ್ಯಾಮ್ರಾ ಫೋನ್ ಆಗತ್ತೆ ನಂಗೆ ಅನ್ನಿಸ್ತಂಗೆ. ಹೆವಿ ಡಿಫ್ರೆಂಟ್ ಎಫೆಕ್ಟ್ಸ್ ಎಲ್ಲ ಇದೆ ಆಯಿತಾ. ಲೈಟ್ ಎಫೆಕ್ಟ್ಸ್ಗಳು ನಿಮಗೆ ಬೇಜಾನ್, ಪೋರ್ಟ್ರೇಟ್ ಲೈಟ್ಸ್ ಎಫೆಕ್ಟ್ಗಳೇ ಬೇಜಾನಿದೆ ಆಯಿತಾ. ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಫಿಲ್ಟರ್ಸ್ಗಳು ಬೇಕಾದಷ್ಟಿದೆ. ಮಲ್ಟಿ ಸ್ಟೈಲ್ ಪೋರ್ಟ್ರೇಟನ್ನು ನೀವು ಶೂಟ್ ಮಾಡ್ಬೋದು. ಸೊ ಬೊಕೆ ಫ್ಲೇರ್ಸ್ಗಳು ಅಂದರೆ ಹಿಂದ್ಗಡೆ ಯೂಶ್ವಲಿ ಆರ್ಟಿಫಿಷಿಯಲ್, ನಾರ್ಮಲ್ಲಿ ನಾವು ಕ್ಯಾಮ್ರಾ ಶೂಟ್ ಮಾಡಬೇಕಾದ್ರೆ ಹಿಂದ್ಗಡೆ ಸಣ್ಣ ಸಣ್ಣ ಲೈಟ್ಗಳಿದ್ರೆ ಆ ಬೊಕ್ಕೆ ಕ್ರಿಯೇಟ್ ಆಗುತ್ತಲ್ವ, ಇದನ್ನು ಆರ್ಟಿಫಿಷಿಯಲ್ ಆಗಿ ಇದು ಬೊಕ್ಕೆ ಫ್ಲೇರ್ ಪೋರ್ಟ್ರೇಟ್ ಅಂತ ತೆಗೆದುಬಿಡುತ್ತೆ. ಅದು ಒಂಥರ ಫಿಲ್ಟರ್ ರೀತಿ ಆ್ಯಡ್ ಮಾಡ್ಕೊಳುತ್ತೆ ಆಯಿತಾ. ಸೊ ಲೋ ಲೈಟಲ್ಲೂ ಕೂಡ ತುಂಬ ಒಳ್ಳೆಯ ಫೋಟೋಸನ್ನು ತೆಗಿಬಲ್ಲಂಥ ಕೆಪಾಸಿಟಿ ಈ ಒಂದು ಕ್ಯಾಮ್ರಾಗಿದೆ. ಲೋ ಲೈಟ್ಗೂ ಸಹ ಕೆಲವೊಂದು ಫಿಲ್ಟರ್ಸ್ಗಳಿದ್ದಾವೆ. ಲೋ ಲೈಟಲ್ಲಿ ಫೋಟೋ ಹೆಂಗೆ ಕಾಣಬೇಕು ಅಂತ ಕೂಡ ನೀವು ಅಡ್ಜಸ್ಟ್ ಮಾಡ್ಬೋದು. ನೈಟ್ ಮೋಡ್ ಸಹ ಇದೆ. ಲಾಂಗ್ ಎಕ್ಸ್ಪೋಜರ್ ಶಾಟ್ ಅಂತ ತೆಗೆದುಬಿಟ್ಟು ಒಂದು ಒಳ್ಳೆ ಲೈಟ್ ಚೆನ್ನಾಗಿರೋ ರೀತಿ ಇದು ಫೋಟೋನ ತೆಗೆಯುತ್ತೆ. ಸೊ ಎಫೆಕ್ಟ್ಸ್ಗಳು ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು ನನಗೆ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತ ಅಂದರೆ 16 MP ಫ್ರಂಟ್ ಕ್ಯಾಮ್ರಾ ಇದೆ. ಸೊ ಲೋ ಲೈಟಲ್ಲೂ ಕೂಡ ಇದರಲ್ಲಿ ನಿಮ್ಗೆ ಹಾರ ಸ್ಕ್ರೀನ್ ಲೈಟ್ ಬರುತ್ತೆ. ಅಂದರೆ ಕತ್ಲೆಯಲ್ಲೂ ಕೂಡ ಬೆಳಕಿರೋ ಥರ ಫೋಟೋ ತೆಗಿಬೋದು. ಒಂದು ಫೀಚರ್ನು ಸಹ ಕೊಟ್ಟಿದ್ದಾರೆ. ಆಮೇಲೆ ಪೋರ್ಟ್ರೇಟ್ ಬೊಕೆ ಸಹ ಫ್ರಂಟ್ ಕ್ಯಾಮ್ರಾಗೂ ಕೊಟ್ಟಿದ್ದಾರೆ. ಫ್ರಂಟಲ್ಲೂ ಕೂಡ ನೀವು ಬೊಕೆ ಫೋಟೋಸನ್ನು ತೆಗಿಯಬಹುದು. ಫ್ರಂಟ್ ಕ್ಯಾಮ್ರಾ ಕ್ಲಾರಿಟಿ ಆ್ಯಕ್ಚುಲಿ ಸಖತ್ತಾಗಿದೆ, ಇಷ್ಟ ಆಯ್ತು ನನಗೆ. ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಝೂಮ್ ಮಾಡೋದು ಕೂಡ ಸ್ವಲ್ಪ ರೀಟನ್ ಆಗಿರುತ್ತೆ ಅಂತ ಅನ್ನಿಸ್ತು. ಓವರಾಲ್ ಕ್ಯಾಮ್ರಾ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ ಅಂತ ನನ್ನ ಒಂದು ಅಭಿಪ್ರಾಯ. ನಿಮಗೇನು ಅನ್ನಿಸ್ತು ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸಹ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. 30 FPS 4K ಕೊಟ್ಟಿದ್ರೆ ಚೆನ್ನಾಗಿರ್ತಿದ್ದು ನಂಗೆ ಅನ್ನಿಸ್ತಂಗೆ. ಓವರಾಲ್ ಕ್ಯಾಮ್ರಾ ಪರವಾಗಿಲ್ಲ, ಚೆನ್ನಾಗಿದೆ ಅಂತೀನಿ. ಇನ್ನು ಈ ಸ್ಮಾರ್ಟ್ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಕೊಟ್ಟಿದ್ದಾರೆ. ಇದೊಂದು ಯುನೀಕ್ ಫೀಚರ್. ಯೂಶ್ವಲಿ ಮೆಜಾರಿಟಿ ಬ್ರ್ಯಾಂಡ್ಗಳು ಸೈಡ್ ಮೌಂಟೆಡ್ ಕೊಡ್ತಾರೆ. ಸೊ ಇದು ಇನ್ ಡಿಸ್ಪ್ಲೇ ಇದೆ, ಒಂದು ಯುನೀಕ್ ಫೀಚರ್ ಆಯಿತಾ. ನನಗೆ ಸೈಡ್ ಮೌಂಟೆಡೇ ಕನ್ವೀನಿಯೆಂಟ್ ಅನಿಸುತ್ತೆ. ಬಟ್ ಹೆವಿ ರೆಸ್ಪಾನ್ಸಿವ್ ಆಗಿದೆ, ನೋಡ್ತಾ ಇದ್ದಾರೆ. ತುಂಬ ಫಾಸ್ಟಾಗಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಕೆಲಸವನ್ನು ಮಾಡ್ತಾ ಇದೆ. ಮತ್ತು ಫೇಸ್ ಅನ್ಲಾಕ್ ಸಹ ಇದೆ, ನೋಡ್ತೀರಾ. ತುಂಬ ಫಾಸ್ಟಾಗಿದೆ. ಇದು ಕೂಡ ಟೈಮೇ ತೊಗೊಳ್ಳಲ್ಲ, ಪಟ್ ಅಂತ ಅನ್ಲಾಕ್ ಮಾಡಿ ಬಿಸಾಕತ್ತೆ. ಇಂಪ್ರೆಸಿವ್ ವಿಷಯ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಸ್ಟ್ಯಾಂಡರ್ಡ್. ಮತ್ತು ಬಾಕ್ಸ್ ಒಳಗೆ 44 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ, ತುಂಬ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. OS ಬಂತು ಅಂತ ಅಂದರೆ ಇದರಲ್ಲಿ Android 14 ಬೇಸ್ ಮೇಲೆ ರನ್ ಆಗ್ತಿರುವಂಥ ಫನ್ ಟಚ್ OS ಇದೆ. ಇದು ಕ್ಲೋಸ್ ಟು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ನೀಡುತ್ತೆ. ಬಟ್ ಕೆಲವೊಂದು ಬೇಡದಿರುವಂಥ ಅಪ್ಲಿಕೇಶನ್ ಎಲ್ಲ ಅದನ್ನು ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಈ ಹಾಟ್ ಆ್ಯಪ್ಸ್ ಅಂತೆಲ್ಲ, ಅದನ್ನು ಬೇಕಾದ್ರೆ ನೀವು ಔಟ್ ಗೇಮ್ಸು, ಹಾಟ್ ಆ್ಯಪ್ಸ್ ಅದನ್ನೆಲ್ಲ ನೀವು ಡಿಸೇಬಲ್ ಕೂಡ ಮಾಡ್ಬೋದು ಆಯಿತಾ. ಸೊ ಒಂದು ಒಳ್ಳೆ ವಿಷಯ, ಸ್ಮೂತ್ ಆಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ ಆಯಿತಾ. ಎಷ್ಟು ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಕೊಡ್ತಾರೆ ಅಂತ ಯಾವುದೇ ಅಪ್ಡೇಟ್ ಇಲ್ಲ. ಮೋಸ್ಟ್ಲಿ ಒಂದು ವರ್ಷ ನಂಗೆ ಅನ್ನಿಸ್ತಂಗೆ ಕೊಡಬಹುದು ಈ ಒಂದು Y ಸೀರೀಸಿಗೆ. ಕಾದು ನೋಡಬೇಕಾಗಿದೆ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸ್ಟೀರಿಯೋ ಸ್ಪೀಕರು, ಬಾಟಮ್ ಫೈರಿಂಗ್ ಒಂದು ಮತ್ತು ಇನ್ನೊಂದು ಇಯರ್ ಪೀಸ್, ಎರಡನೇ ಸ್ಪೀಕರ್ ಇದು ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ ಆ್ಯಕ್ಚುಲಿ ಚೆನ್ನಾಗಿದೆ, ತುಂಬ ಜೋರ ಕೂಡ ಕೇಳುತ್ತೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ನಮಗೆ ಇದರಲ್ಲಿ ಬ್ಲೂಟೂತ್ 5.0 ಸಿಗ್ತದೆ, ಡ್ಯುಯಲ್ ಬ್ಯಾಂಡ್ ವೈಫೈ ಇದೆ ಮತ್ತು 8 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಒಂದು ಒಳ್ಳೆ ವಿಷಯ. ನಮ್ಮ ದೇಶದೆಲ್ಲ 5G ಸಿಮ್ಗಳು ಸಪೋರ್ಟ್ ಆಗುತ್ತೆ, ಎಲ್ಲ ಕೆಡ್ಸ್ಕೊಂಬೇಡಿ. ಕ್ಯಾರಿಯರ್ ಅಗ್ರಿಗೇಷನ್ ಸಹ ಕೊಟ್ಟಿದ್ದಾರೆ ಮತ್ತು ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಕೂಡ ಆ್ಯಡ್ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಸೊ ಇದಿಷ್ಟು ಈ ಸ್ಮಾರ್ಟ್ಫೋನಿಂದು ಕೆಲವೊಂದು ಮೇಯ್ನ್ ಫೀಚರ್. ನೀವು ಹಾಗಾದರೆ ಕೇಳ್ಬೋದು ಈ ಸ್ಮಾರ್ಟ್ಫೋನ್ನ ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದು ಅಂತ. ನಾನಂತೀನಿ ನೀವೇನಾದರೂ ಕ್ಯಾಮ್ರಾಗೋಸ್ಕರ ಒಂದು ಫೋನ್ನ ಪರ್ಚೇಸ್ ಮಾಡಬೇಕು ಅಂದ್ಕೊತಿದ್ದೀರ ಅಂದರೆ ಇದೊಂದು ಒಳ್ಳೆಯ ಆಪ್ಷನ್ ಆಗಬಹುದು. ಪರ್ಫಾರ್ಮೆನ್ಸ್ ಹೌದು ಸ್ವಲ್ಪ ಇನ್ನೂ ಚೆನ್ನಾಗಿದೆ, ಒಳ್ಳೆ ಪ್ರೊಸೆಸರ್ ಕೊಟ್ಟಿದ್ದಾರೆ.
ಈ ಪ್ರೈಸ್ ರೇಂಜಿಗೆ ನನಗೆ ಕ್ಯಾಮ್ರಾ ಸೂಪರ್ ಅಂತೀನಿ, ಪರ್ಫಾರ್ಮೆನ್ಸ್ ಪರವಾಗಿಲ್ಲ ಒಂದು ಲೆವೆಲ್ಗೆ. ಓವರಾಲ್ ಈ ಸ್ಮಾರ್ಟ್ಫೋನ್ ಹೆಂಗಿದೆ ಅಂತ ಅಂದರೆ ಪರ್ಫೆಕ್ಟ್ ಸ್ಮಾರ್ಟ್ಫೋನ್ ಅಂತ ಅನ್ನಲ್ಲ, ಎಲ್ಲದರಲ್ಲೂ ಒಂದೊಂದು ಸ್ವಲ್ಪ ಒಂದು 2 ಪಾಯಿಂಟ್ ಕಡಿಮೆ ಮಾಡಿ ಈ ಸ್ಮಾರ್ಟ್ಫೋನ್ನ ಬಿಲ್ಡ್ ಮಾಡ್ದಂಗಿದೆ ಆಯಿತಾ. ಫುಲ್ಲು ಎಲ್ಲದು ಬೆಂಕಿ ಅನ್ನೋಂಗಿಲ್ಲ, ಎಲ್ಲದು ಕೆಟ್ಟದಾಗಿದೆ ಅನ್ನೋಂಗಿಲ್ಲ ಆಯಿತಾ. ಎಲ್ಲ ಚೆನ್ನಾಗಿದೆ ಅನ್ನೋಂಗೂ ಇಲ್ಲ, ಎಲ್ಲ ಚೆನ್ನಾಗಿಲ್ಲ ಅನ್ನೋಂಗೂ ಇಲ್ಲ, ಆ ರೀತಿ ಇದೆ. ನಿಮ್ಗೆ ಏನೋ ಅನಿಸೋದು ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.